ಸ್ನೇಹಿತರೆ ನಮಸ್ಕಾರ. ಎಲ್ಲಾ ಟೀಮ್ಗಳು ಆಕ್ಷನ್ ನಲ್ಲಿ ಬೇಕಾದಂತಹ ಪ್ಲೇಯರ್ ಗಳನ್ನ ಪಿಕ್ ಮಾಡ್ಕೊಂಡಿದ್ದಾರೆ. ಅವ್ರದೇ ಆದಂತಹ 11 ಗಳನ್ನ ಪ್ಲಾನ್ ಮಾಡ್ಕೊಡ್ತಿದ್ದಾರೆ. ಜೊತೆಗೆ RCB ಕೂಡ ಒಂದು ಬ್ಯಾಲೆನ್ಸ್ಡ್ ಆದಂತಹ 11, ತುಂಬಾ ಸ್ಟಾರ್ ಸ್ಟಡೆಡ್ ಆದಂತಹ ಪ್ಲೇಯರ್ ಗಳಿಲ್ಲದೆ, ತುಂಬಾ ಬಜೆಟ್ ಅನ್ನ ಯಾವುದೋ ಒಬ್ಬನ ಪ್ಲೇಯರ್ ಮೇಲೆ ಹಾಕದೆ ಒಂದು ಟೀಮ್ ಅನ್ನ ಈಗ ಒಂದು ಸೆಟ್ ಆಫ್ ಪ್ಲೇಯರ್ ನ ರೆಡಿ ಮಾಡಿದ್ದಾರೆ. ಬಟ್ ಇವಾಗ ಬರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಕ್ಯಾಪ್ಟನ್ ಯಾರು ಅನ್ನೋದು. ಕ್ಯಾಪ್ಟನ್ ಬಗ್ಗೆ ತುಂಬಾ ಡಿಬೇಟ್ ಮಾಡಬೇಕಾಗಿಲ್ಲ, ನಿಮ್ಗೂ ಗೊತ್ತಿದೆ ಯಾರು ಅಂತ. ವಿರಾಟ್ ಕೊಹ್ಲಿ ಅವರ ಹೆಸರು. ಆದ್ರೆ ಈ ಬಾರಿ RCBಯ ಒಂದು ಆಕ್ಷನ್ ಪ್ಲಾನ್ ಏನಿತ್ತು ಅಂತಂದ್ರೆ, ಯಾರು ಕೂಡ ಅವ್ರ ಕ್ಯಾಪ್ಟನ್ಸಿ ಮೆಟೀರಿಯಲ್ ಕಡೆ ಹೋಗ್ಲೇ ಇಲ್ಲ. ರಾಹುಲ್ ಬಗ್ಗೆ ಒಂದು 10 ಕೋಟಿ ಅವ್ರಿಗೆ ಹೋದ್ರು, ತೀರಾ ಇಂಟ್ರೆಸ್ಟ್ ಅಂತ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಗೊತ್ತಾಗ್ತಿತ್ತು. ರಾಹುಲ್ ಟ್ರೈ ಮಾಡಿದ್ರು, ಬಟ್ ತುಂಬಾ ಜಾಸ್ತಿ ಹೋದ ಬಿಟ್ಕೊಟ್ರು. ಇನ್ನು ಪಂತ್, ಶ್ರೇಯಸ್ ಅಯ್ಯರ್, ಜಾಸ್ ಬಟ್ಲರ್ ಇವ್ರು ಯಾರಿಗೂ ಕೂಡ ತೀರಾ ಟ್ರೈ ಮಾಡೋಕೆ ಹೋಗ್ಲಿಲ್ಲ. ದಟ್ಸ್ ಡಿಫ್ರೆಂಟ್ ಇಶ್ಯೂ. ಆದ್ರೆ ಸದ್ಯಕ್ಕೆ ಕ್ಯಾಪ್ಟನ್ ಆಗಿರುವಂತವರು, ಕ್ಯಾಪ್ಟನ್ ಆಗುವಂತ ಪ್ಲೇಯರ್ ಇನ್ನೂ ಕೂಡ ಒಂದು ಆಪ್ಷನ್ಸ್ ಇದೆ RCBಗೆ. ನಾವೇನ್ ಕೊಹ್ಲಿ ಮಾಡಬೇಡಿ ಅಂತನ, ಯಾರು ಕ್ಯಾಪ್ಟನ್ಸಿ ಅನುಭವನೇ ಇಲ್ಲ ಅಂತಿಲ್ಲ ಟೀಮಲ್ಲಿ. ಒಂದು ಹೆಸರು ಬಂದು ಭುವನೇಶ್ವರ್ ಕುಮಾರ್. ಸೊ ಭುವನೇಶ್ವರ್ ಕುಮಾರ ಅಂತ ನಿಮ್ಗೆ ಅನ್ಸ್ಬೋದು, ಬಟ್ ಅವ್ರ ಕ್ಯಾಪ್ಟನ್ ಆಗ್ಲಿ ಅನ್ನೋದು ನಮ್ಮ ಸಲಹೆ ಅಲ್ಲ. ನಾವೇನ್ ಹೇಳ್ತಿರೋದು ಅಂತಂದ್ರೆ, ಈಗಾಗಲೇ ಅವರು ಭುವನೇಶ್ವರ್ ಲೀಡ್ ಮಾಡಿದ್ದಾರೆ SRH ನ. ಒಂದು ಮಧ್ಯ ಫೇಸ್ ಅಲ್ಲಿ ಬಂದಾಗ SRH ನ ಲೀಡ್ ಮಾಡಿದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇನ್ನೊಂದು ಹೆಸರು ಅಂತ ಬಂದ್ರೆ ಕೃನಾಲ್ ಪಾಂಡ್ಯ. ಕೃನಾಲ್ ಪಾಂಡ್ಯನ ಅಂತ ನಿಮ್ಗೆ ಅನ್ಸ್ಬೋದು. ಹೌದು, ಕೃನಾಲ್ ತುಂಬಾ ಜನ ಗೊತ್ತಿರುತ್ತೆ, ಫಾಲೋ ಮಾಡುವಂತವ್ರೆ, ಬಹುತೇಕ ನಮ್ಮ ಪೇಜ್ ನ ನೋಡುವಂತವ್ರಿಗೆ ಗೊತ್ತಿರುತ್ತೆ. ಅವರು KL ರಾಹುಲ್ ಅವರ ಅನುಪಸ್ಥಿತಿಯಲ್ಲಿ ಲೀಡ್ ಮಾಡಿದ್ರು ಲಕ್ನೋ ಟೀಮ್ ಅನ್ನ. ನಡುವಲ್ಲಿ 1-2 ಮ್ಯಾಚ್ ಲೀಡ್ ಮಾಡಿದ್ದಾರೆ ಅಷ್ಟೇ. ತುಂಬಾ ಲಾಂಗ್ ಫ್ಲೆಡ್ಜ್ ಆಗಿ ಅವರು ಲೀಡ್ ಮಾಡಿರುವಂತ ಪ್ಲೇಯರ್ ಅಲ್ಲ. ಸೊ ಇದಿಬ್ರು ಇರೋದು. ಜೊತೆಗೆ ರಜತ್ ಪಟಿದಾರ್, ಯಂಗ್ಸ್ಟರ್, ಏನಾದ್ರು ಋತುರಾಜ್ ಚೆನ್ನೈಯಲ್ಲಿ ಕೊಟ್ಟ ಹಾಗೆ ರಜತ್ ಪಟಿದಾರ್ ಅವ್ರಿಗೂ ಕೂಡ ಏನಾದ್ರು RCB ಗ್ರೂಪ್ ಮಾಡಬಹುದಾ ಮುಂದಿನ ಫ್ಯೂಚರ್ ದೃಷ್ಟಿಯಲ್ಲಿ ಅಂತ ಎಲ್ಲ ಕ್ವಶನ್ಗಳಿತ್ತು. ಆದ್ರೆ ಸದ್ಯಕ್ಕೆ ಒಂದೇ ಒಂದು ಹೆಸರು ಫೈನಲ್, ಬಹುತೇಕ ಅನ್ಡಿಬೇಟೇಬಲ್ ಹೆಸರು ಅಂತ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಅದನ್ನ ಮ್ಯಾನೇಜ್ಮೆಂಟ್ ಆಲ್ರೆಡಿ ಥಿಂಕ್ ಮಾಡಿತ್ತು ಅಂತ ಅನ್ಸುತ್ತೆ. ಆ ಕಾರಣಕ್ಕೆ ರಾಹುಲ್ಗೆ ತುಂಬಾ ಪುಷ್ ಮಾಡಲಿಲ್ಲ ಅವರು. ಸೊ KL ಇಲ್ದಿರುವಂತಹ ಸಂದರ್ಭದಲ್ಲಿ, ಅಂದ್ರೆ ಬಂದಿಲ್ದಿರೋ ಕಾರಣಕ್ಕೆ ಈಗ ಶ್ಯೂರ್ ಶಾರ್ಟ್ ಆಗಿ ವಿರಾಟ್ ಕೊಹ್ಲಿ ಅವರೇ ಕ್ಯಾಪ್ಟನ್. ಸೊ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ರೆಕಾರ್ಡ್ ಹೇಗಿದೆ ಅಂತ ನಾವು ನೋಡ್ಬೇಕು. 2012-13 ಡೆನಿಯಲ್ ವಿಟೋರಿ ಕ್ಯಾಪ್ಟನ್ಶಿಪ್ ಇಂದ ಕೆಳಗಿಳಿದ ಮೇಲೆ ಲೀಡ್ ಮಾಡಿದಂತವರು ಸುಮಾರು 2021ವರೆಗೂ ಕೂಡ ಲೀಡ್ ಮಾಡಿದ್ರು ವಿರಾಟ್. ಸೊ ಅವರ ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು 144 ಮ್ಯಾಚ್ RCB ಆಡಿದೆ. 68 ಮ್ಯಾಚ್ ನಾವು ಗೆದ್ದಿದ್ದೀವಿ, 72 ಮ್ಯಾಚ್ ಸೋತಿದ್ದೀವಿ, 4 ನೋ ರಿಸಲ್ಟ್ ಬಂದಿದೆ. ಸೊ ಓವರ್ ನೋಡಿದ್ರೆ 50% ಗಿಂತ ಸ್ವಲ್ಪ ಕಡಿಮೆನೇ ಇದೆ ಅವರ ಕ್ಯಾಪ್ಟನ್ಸಿ ರೆಕಾರ್ಡ್. ಅಂದ್ರೆ ವಿನ್ನಿಂಗ್ ಪರ್ಸೆಂಟೇಜ್ ಅಂತ ನೋಡಿದ್ರೆ 68 ಗೆದ್ದಿದ್ದೀವಿ ನಾವು, 68. ಸೊ ಇನ್ನು 4 ಸಲ ಪ್ಲೇ ಆಫ್ ಕರ್ಕೊಂಡು ಹೋಗಿರುವಂತ ಒಂದು ಹೆಗ್ಗಳಿಕೆ. 2016ರಲ್ಲಿ ನಾವು ಫೈನಲ್ಸ್ಗೆ ಹೋಗಿದ್ವಿ. ಸೊ ಸನ್ರೈಸರ್ಸ್ ವಿರುದ್ಧ ಒಂದು ಫೈನಲ್ ಅಲ್ಲಿ ದುರದೃಷ್ಟವಶಾತ್ ನಾವು ವಿನ್ ಆಗೋಕ್ಕಾಗಿಲ್ಲ. ಜಸ್ಟ್ ಒಂದು ಹೆಜ್ಜೆ ಹತ್ತಿರಕ್ಕೆ ಬಂದು ಟ್ರೋಫಿಯಿಂದ ವಾಪಸ್ ಬರಬೇಕಾಯ್ತು. ಸೊ ಇದೀಗ ಮತ್ತೊಮ್ಮೆ ಕೊಹ್ಲಿ ಅವ್ರನ್ನ ಮುಂದಿನ 3 ವರ್ಷದ ಕಾಲ ನೋಡ್ತಿದ್ದಾರೆ. ಯಾಕಂದ್ರೆ ಬಹುಶಃ ಕೊಹ್ಲಿ ಈಗ 36 ಇದ್ದಾರೆ, 39-40 ವರ್ಗ ಅವ್ರು ಆಡ್ಬೋದು. ಈಗಾಗಲೇ ಲಂಡನ್ ಅಲ್ಲಿ ಅವರು ತಮ್ಮ ಮನೆ ಖರೀದಿ ಮಾಡಿ ಜಾಸ್ತಿ ಆ ಕಡೆ ಫೋಕಸ್ ಫ್ಯಾಮಿಲಿ ಕಡೆ ಮಾಡ್ತಿದ್ದಾರೆ. ಸೊ ಮೇ ಬಿ ಅನ್ಸುತ್ತೆ ಮುಂದಿನ ಒಂದು 3 ವರ್ಷ ಅವರಿಗೆ ಒಂದು ಲಾಂಗ್ ಸ್ಟ್ರೆಚ್ ಕೊಡೋಣ. ಸೊ ಆಮೇಲೆ ಮುಂದೆ ಏನು ಅಂತ ಥಿಂಕ್ ಮಾಡ್ಬೋದು ಹೊಸ ಕ್ಯಾಪ್ಟನ್ಗೆ, ಅಥವಾ ಈ ಸೀಸನ್ ನೋಡಿ ಮುಂದೆ ಹೇಗೆ ಅಂತ ಒಂದು ಪ್ಲಾನ್ ಮಾಡ್ಬೋದು. ಸೊ ಆರಂಭದಲ್ಲೇ ಕೊಹ್ಲಿ ಅವರೇ ಒಂದು ಅಪ್ರೋಚ್ ಆಗಿದ್ರು ಅನ್ನೋ ಸುದ್ದಿ ಇತ್ತು RCB ಮ್ಯಾನೇಜ್ಮೆಂಟ್ಗೆ. ನಾನು ಕ್ಯಾಪ್ಟನ್ ಆಗೋಕೆ ಬಯಸ್ತೀನಿ, ನಾನು ಈ ಸಲ ಲೀಡ್ ಬಯಸ್ತಾ ಇದ್ದೀನಿ ಅಂತ, ಲೀಡ್ ಮಾಡೋಕೆ. ಹಾಗಾಗಿ ಕೊಹ್ಲಿ ಈಗ ಮತ್ತೆ ಹೊಸ ಅಧ್ಯಾಯ ಶುರುನ, ಯಾಕಂದ್ರೆ ಲಾಸ್ಟ್ ಟೈಮ್ ಅವರು ಈ ಜರ್ಸಿ ಲಾಂಚ್ ಏನಿತ್ತು ಅದರಲ್ಲಿ ಹೇಳಿದ್ರು ಹೊಸ ಅಧ್ಯಾಯ ಶುರುವಾಗಿದೆ ಅಂತ. ಸೊ ಮೇ ಬಿ ಕೊಹ್ಲಿಗೆ ಇದು ವೈಯಕ್ತಿಕವಾಗಿ ಮತ್ತೆ ವಾಪಸ್ ಲೀಡರ್ಶಿಪ್ ಬರ್ತಿದ್ದಾರೆ. ಬಹುತೇಕ ಅವರ ಎರಾದ ಕ್ಯಾಪ್ಟನ್ಸ್ ರೋಹಿತ್ ಶರ್ಮಾ, MS ಧೋನಿ ಇವರೆಲ್ಲರೂ ಕೂಡ ಕ್ಯಾಪ್ಟನ್ಶಿಪ್ ಇಂದ ಕೆಳಗಿಳಿದಿದ್ದಾರೆ. ಅವ್ರ ಬದಲಿಗೆ ಅಲ್ಲಿ ಪಾಂಡ್ಯ, ಇಲ್ಲಿ ಋತುರಾಜ್ ಬಂದಿದ್ದಾರೆ. ಸೊ ಅವರ ಒಂದು ಸೇಮ್ ಕಂಟೆಂಪ್ರರಿ ಪ್ಲೇಯರ್ ಗಳಲ್ಲಿ ನೋಡಿದ್ರೆ ಈಗ ಕೊಹ್ಲಿ ಮತ್ತೆ ಕ್ಯಾಪ್ಟನ್ಶಿಪ್ ಬರ್ತಾ ಇರೋದು. ಇಲ್ಲ ಒಂದ್ ಕಡೆ ಅಭಿಮಾನಿಗಳಲ್ಲಿ ಖುಷಿ ಕೊಹ್ಲಿ ಬರ್ತಿದ್ದಾರೆ ಅಂತ, ಬಟ್ ಕೆಲವೊಂದ್ ಕಡೆ ಅನ್ಸುತ್ತೆ ಕೊಹ್ಲಿ ಅವ್ರಿಗೆ ಆ ಪ್ರೆಷರ್ ಬೇಡ, ಫ್ರೀ ಹ್ಯಾಂಡ್ ಆಗಿ ಆಡ್ಲಿ ಅಂತ. ಸೊ ನಿಮ್ಗೇನ್ ಅನ್ಸುತ್ತೆ, ಕೊಹ್ಲಿ ಮತ್ತೆ ಕ್ಯಾಪ್ಟನ್ ಆಗ್ಬೇಕಾ ಬೇಡವಾ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.